ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸವದಿ ಅವರು ರಹಸ್ಯ ಸಭೆಯನ್ನ ನಡೆಸ್ತಾ ಇದ್ದಾರಾ? ಬೆಂಗಳೂರಿಗೆ ಸವದಿ ಆಗಮಿಸುತ್ತಿದ್ದ ಹಾಗೆ ಸಭೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತೇ ಕಾಂಗ್ರೆಸ್ಗೆ ಆಲ್ಮೋಸ್ಟ್ ಲಕ್ಷ್ಮಣ್ ಸವದಿ ಅವರು ಸೇರ್ಪಡೆಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಬೆಳಗ್ಗೆಯೇ ಬೆಳಗಾವಿಯಿಂದ ಬೆಂಗಳೂರಿನತ್ತ ಪಯಣ ಬೆಳೆಸಿದ್ದಾಯಿತು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಬುಕ್ ಆಗಿದ್ದಂತಹ ವಿಶೇಷ ವಿಮಾನದ ಮೂಲಕ ಹೊರಟಿದ್ದಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನ ಜೊತೆಯಲ್ಲಿ ಲಕ್ಷ್ಮಣ್ ಸವದಿ ಬೆಂಗಳೂರಿನ ಕಡೆ ಬಂದಿದ್ರು. ಸೊ ಈಗ ಕೆಲ ಷರತ್ತುಗಳನ್ನ ಹೇಳಿ ವಿಧಿಸಿ ಸವದಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಲಿಕ್ಕೆ ಮುಂದಾಗಿರೋದು ಗೊತ್ತಾಗ್ತಾ ಇದೆ. ಸವದಿ ಕಂಡೀಷನ್ಸ್ಗೆ ಎಲ್ಲ ಕೂಡ ಓಕೆ ಅಂತ ಹೇಳಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಮೊದಲು ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಸೊ ಆಮೇಲೆ ಕೆಪಿಸಿಸಿ ಕಚೇರಿಯಲ್ಲಿ ಅವರು ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇದು ಬೆಳಗ್ಗೆಯಿಂದ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್. ಸೊ ಇವತ್ತು ಬೆಳಗ್ಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನ ಜೊತೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಕಾಣಿಸ್ಕೊಂಡಾಗ್ಲೇ ಇವತ್ತೇ ಆಲ್ಮೋಸ್ಟ್ ಫೈನಲ್ ಆಗಬಹುದು, ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ ಅನ್ನೋ ಒಂದು ಅಂದಾಜು ಕೂಡ ಇತ್ತು. ಸೊ ಆ ನಿಟ್ಟಿನಲ್ಲೇ ಆಗಬೇಕಾಗಿರುವಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಟಕ್ಕರ್ ಕೊಡಬೇಕು, ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಟಿಕೆಟ್ ತಪ್ಪಿಸಿದ್ರಲ್ಲ ಅವರಿಗೆ ಟಾಂಗ್ ಕೊಡಬೇಕು ಅನ್ನೋದು ಲೆಕ್ಕಾಚಾರ. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅದೇ ಬೇಕು, ರಮೇಶ್ ಜಾರಕಿಹೊಳಿ ಅವರನ್ನ ಮಣಿಬೇಕು ಅಂತ ಹೇಳಿ ನೋಡೋಣ. ರಮೇಶ್ ಜಾರಕಿಹೊಳಿ ವಿರುದ್ಧ ಡಿಕೆಶಿ ಸವದಿ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸವದಿ ಮೂಲಕ ರಮೇಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸವದಿಗೆ ಅಥಣಿ ಟಿಕೆಟ್ ಅನ್ನ ಕೊಟ್ಟು ರಮೇಶ್ ಅವರಿಗೆ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಡ್ಲಿಕ್ಕೆ ಮುಂದಾಗಿರೋದು ಗೊತ್ತಾಗ್ತಾ ಇದೆ. ಅಥಣಿಯಲ್ಲಿ ಕುಮಟಳ್ಳಿಯನ್ನ ಸೋಲಿಸಬೇಕು ಅನ್ನೋದು ಡಿಕೆಶಿ ಅವರ ತಂತ್ರ. ಯಾಕಂದ್ರೆ ಕುಮಟಳ್ಳಿ ಸೋತ್ರೆ ಆಬ್ವಿಯಸ್ಲಿ ಸಾಹುಕಾರ್ಗೆ ಮುಖಭಂಗ ಆಗುತ್ತೆ. ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ರು ರಮೇಶ್ ಇಲ್ಲಿ ಮಹೇಶ್ ಕುಮಟಳ್ಳಿ ಅವರು. ಸೊ ಹಾಗಾಗಿ ಒಂದು ಕಡೆ ಮಹೇಶ್ ಕುಮಟಳ್ಳಿ ವಿರುದ್ಧ ಸೇಡ್ ತೀರ್ಸ್ಕೊಂಡಂಗಾಗತ್ತೆ. ಮಹೇಶ್ ಕುಮಟಹಳ್ಳಿಯನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿರುವಂತಹ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಇಲ್ಲಿ ಟಾಂಗ್ ಕೊಟ್ಟಂಗಾಗತ್ತೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ರಣತಂತ್ರವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಸರಿಯಾಗಿ ಚದುರಂಗದ ದಾಳವನ್ನ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಬಿಜೆಪಿ ಅವರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಅಂತ ಹೇಳಿ ಅಂದಾಜು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಶತಾಯಗತಾಯ ಪ್ರಯತ್ನ ಪಟ್ಟು ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರು ಮಹೇಶ್ ಕುಮಟಹಳ್ಳಿಗೆ ಟಿಕೆಟ್ ಕೊಡಿಸೋ ನಿಟ್ಟಿನಲ್ಲಿ. ನೋಡಬೇಕು ಡಿಕೆ ಶಿವಕುಮಾರ್ ಅವರ ಈ ದಾಳ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ ಪಟೇಲ್, ಬೆಂಗಳೂರಿನಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹಾಗೆ ಸವದಿ ಅವರು ರಹಸ್ಯವಾಗಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು. ಸೊ ಇವತ್ತೇನು ಆಗಬಹುದು ಅಂತ ಅನ್ಸುತ್ತೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ? ಶ್ರುತಿ, ಶತ್ರುವಿನ ಶತ್ರು ಮಿತ್ರ ಅನ್ನೋದು ಪ್ರತೀತಿ. ಅದೇ ರೀತಿ ಇದೀಗ ಶತ್ರುವಿನ ಶತ್ರು ಲಕ್ಷ್ಮಣ್ ಸವದಿ ಮಿತ್ರರಾಗಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದೀಗ ಸಭೆಯನ್ನು ನಡೆಸುತ್ತಿರುವಂತದ್ದು. ತಮ್ಮ ಆಪ್ತರ ಅಪಾರ್ಟ್ಮೆಂಟ್ ಒಂದರಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಡಿಕೆ ಶಿವಕುಮಾರ್ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸುತ್ತಿರುವಂತದ್ದು. ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗುವಂತದ್ದು, ಯಾವಾಗ ಜಾಯ್ನ್ ಆಗಬೇಕು ಮತ್ತು ಅವರಿಗೆ ಪಕ್ಷದಲ್ಲಿ ಸ್ಥಾನಮಾನ ಮತ್ತು ಅಥಣಿ ಕ್ಷೇತ್ರದಿಂದ ಅವರ ಪುತ್ರ ಚಿದಾನಂದ್ ಸ್ಪರ್ಧೆ ಮಾಡಬೇಕಾ ಅಥವಾ ಲಕ್ಷ್ಮಣ್ ಸವದಿ ಸ್ಪರ್ಧೆ ಮಾಡಬೇಕಾ ಎಂಬುದರ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು. ನಿನ್ನೆ ಅಷ್ಟೇ ತಡರಾತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿರುವಂತಹ ಲಕ್ಷ್ಮಣ್ ಸವದಿ ಅವರು ಇವತ್ತು ಡಿಕೆ ಶಿವಕುಮಾರ್ನ ಇದೀಗ ಭೇಟಿಯಾಗಿರುವಂತದ್ದು ಅಪಾರ್ಟ್ಮೆಂಟ್ನಲ್ಲಿ. ಜೊತೆಗೆ ಬೆಳಗಾವಿ ಮೂಲದ ಎಂಎಲ್ಸಿ ಒಬ್ಬರು ಕೂಡ ಅವರ ಜೊತೆ ಸಾಥ್ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ಲಕ್ಷ್ಮಣ್ ಸವದಿ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇರುವಂತದ್ದು. ಒಂದು ವೇಳೆ ಲಕ್ಷ್ಮಣ್ ಸವದಿ ಅವರು ಒಪ್ಪದೇ ಇದ್ರೆ 16ನೇ ತಾರೀಕು ರಾಹುಲ್ ಗಾಂಧಿ ಅವರು ಕೋಲಾರಕ್ಕೆ ಬರ್ತಾರೆ. ಕೋಲಾರದಲ್ಲಿ ತುಂಬಿದ ವೇದಿಕೆಯಲ್ಲೇ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವ ಸಂಬಂಧಪಟ್ಟಕ್ಕೆ ಚರ್ಚೆ ಆಗ್ತಿರುವಂತದ್ದು. ಮತ್ತು ಲಕ್ಷ್ಮಣ್ ಸವದಿ ಪಕ್ಷಕ್ಕೆ ಸೇರ್ಪಡೆ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು ಮತ್ತು ಚುನಾವಣೆ ನಡೆಸುವ ಸಂಬಂಧಪಟ್ಟಾಗಿ ಇದೀಗ ಚರ್ಚೆ ಆಗಿರುವಂತದ್ದು. ಸದ್ಯ ಲಕ್ಷ್ಮಣ್ ಸವದಿ ಅವರು ಇವತ್ತು ತಮ್ಮ ಎಂಎಲ್ಸಿ ಸ್ಥಾನಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕೂಡ ಇವತ್ತೇ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟ ಬಳಿಕ ಅವರು ಕೂಡಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಇದೀಗ ಡಿಕೆ ಶಿವಕುಮಾರ್ ಜೊತೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ರಹಸ್ಯವಾಗಿ ಮಾತುಕತೆಯನ್ನು ನಡೆಸುತ್ತಿರುವಂತದ್ದು. ಶ್ರುತಿ, ಜೊತೆಗೆ ಪಟೇಲ್, ಈಗ ಲಕ್ಷ್ಮಣ್ ಸವದಿ ಅನ್ನೋ ಒಂದು ಅಸ್ತ್ರವನ್ನ ಬಳಸೋದ್ರ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷರು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ನ ತೊರೆದಂತಹ ರಮೇಶ್ ಕುಮಟಹಳ್ಳಿ ಅವರಿಗೆ, ಸೊ ಇಬ್ಬರಿಗೂ ಕೂಡ ಇಲ್ಲಿ ಟಕ್ಕರ್ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ.
ಖಂಡಿತವಾಗಿಯೂ ಶ್ರುತಿ, ಒಂದೇ ಕಲ್ಲಿನಲ್ಲಿ ಇದು ಎರಡು ಹಕ್ಕಿ ಹೊಡೆಯುವಂತ ಸಂಭ್ರಮ ಕಾಂಗ್ರೆಸ್ಗೆ ಎದುರಾಗಿರುವಂತದ್ದು. ಒಂದು ಕಡೆ ಅಥಣಿ ಕ್ಷೇತ್ರ ಯಾವುದೇ ಕಾರಣ ಕೂಡ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ವೇಳೆ ಲಕ್ಷ್ಮಣ್ ಸವದಿ ಅಥವಾ ಅವರ ಪುತ್ರ ಈ ಒಂದು ವೇವ್ನಲ್ಲಿ ನಿಂತರೆ ಕಾಂಗ್ರೆಸ್ಗೆ ಅದು ಅನುಕೂಲ ಆಗುತ್ತೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಪಕ್ಕದ 2-3 ಜಿಲ್ಲೆಗಳಲ್ಲಿ ಅಂದ್ರೆ ಗಾಣಿಗ ಲಿಂಗಾಯತ ಸಮುದಾಯ ಎಲ್ಲಿದೆ ಅಲ್ಲಿ ಇದು ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು. ಮತ್ತು ಸಾಕಾರ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿ ಅವರು ತನ್ನದೇ ಆದ ಹಿಡಿತವನ್ನು ಹೊಂದಿರುವಂಥದ್ದು ಮತ್ತು ತನ್ನದೇ ಆದ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಕ್ಷ್ಮಣ್ ಸವದಿ ಅವರದ್ದು ತನ್ನದೇ ಆದ ಒಂದು ಆಪ್ತ ಬಳಗ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮತಗಳಾಗಿ ಪರಿವರ್ತನೆ ಆಗ್ತದೆ. ಅದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ. ಕೇವಲ ಅಥಣಿ ಅಲ್ಲ, ಪಕ್ಕದ ಕಾಗವಾಡಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಆ ಮುಖಾಂತರ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಲಕ್ಷ್ಮಣ್ ಸವದಿ ಪಕ್ಷಕ್ಕೆ ಸೇರ್ಪಡೆ ಆಗೋದ್ರಿಂದ ಅನುಕೂಲ ಆಗುತ್ತೆ ಎಂಬುದು ಲೆಕ್ಕಾಚಾರ. ಅಲ್ಲದೆ ಸತೀಶ್ ಜಾರಕಿಹೊಳಿ ಕೂಡ ಇದು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ. ಈ ಎಲ್ಲ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳಲು ಇದೀಗ ಕಾಂಗ್ರೆಸ್ ಪಕ್ಷ ತುದಿಗಾಲಿರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಇವತ್ತು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಮತ್ತು ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೂ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ರಾಜೀನಾಮೆ ಸಲ್ಲಿಸಿದ ಬಳಿಕ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಧ್ಯಾಹ್ನದ ಮೇಲೆ ಸೇರ್ಪಡೆ ಆಗ್ತಾರೋ ಅಥವಾ ರಾಹುಲ್ ಗಾಂಧಿ ಬಂದಂತಹ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತಾರೋ ಅನ್ನೋದು ಸದ್ಯಕ್ಕೆ ತಿಳಿದು ಬರಬೇಕಾಗಿದೆ. ಶ್ರುತಿ, ಪಟೇಲ್ರ ಜೊತೆಗೆ ಷರತ್ತುಗಳನ್ನು ಹಾಕಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಬಟ್ ಅದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಸ್ತು ಅಂತ ಹೇಳಿದ್ದಾರಾ? ಅದಾದ್ಮೇಲೆ ಅವ್ರು ಓಕೆ ಅಂದ ಮೇಲೆ ಇವರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವುದಾ ಹೇಗೆ ಅಂತ ಆ ವಿಚಾರದಲ್ಲಿ ಸದ್ಯ ಕಳೆದ 3 ದಿನಗಳಿಂದ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಲಕ್ಷ್ಮಣ್ ಸವದಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರತಕ್ಕಂಥದ್ದು. ಸ್ವತಃ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಸಿಕ್ಕಲಿಲ್ಲ ಎಂಬ ಕಾರಣಕ್ಕಾಗಿ ಕೊಪ್ಪಳದಿಂದ ರಾಯರೆಡ್ಡಿ ಅವರನ್ನ ಲಕ್ಷ್ಮಣ್ ಸವದಿ ಅವರ ಅಥಣಿ ನಿವಾಸಕ್ಕೆ ಕಳಿಸಿಕೊಟ್ಟಂತ ಸಿದ್ದರಾಮಯ್ಯನವರು ಅವರ ಜೊತೆ ಚರ್ಚೆಯನ್ನು ಮಾಡಿದ್ರು ಮತ್ತು ದೂರವಾಣಿ ಸಂಪರ್ಕದಲ್ಲಿ ಕೂಡ ಇರುವಂತದ್ದು. ನಿನ್ನೆ ತಡರಾತ್ರಿಯೂ ಕೂಡ ಲಕ್ಷ್ಮಣ್ ಸವದಿ ಮತ್ತು ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿರುವಂತದ್ದು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಕಳೆದ 3 ದಿನಗಳಿಂದ ಕೂಡ ಲಕ್ಷ್ಮಣ್ ಸವದಿ ಅವರು ಸಂಪರ್ಕದಲ್ಲಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ ಉತ್ತಮ ಅವ್ರ ಪಕ್ಷ ಬೇರೆ ಆಗಿದ್ರು ಕೂಡ ಉತ್ತಮ ಬಾಂಧವ್ಯ ಹೊಂದಿರತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವ ಸಂಬಂಧಪಟ್ಟಕ್ಕೆ ಚರ್ಚೆ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಅಥಣಿ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಗೆದ್ದ ಉದಾಹರಣೆ ಇಲ್ಲ ಎಂಬ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಇದೇ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಒಂದು ಪಕ್ಷ ಸೇರ್ಪಡೆ ಆದ್ರೆ ಅನುಕೂಲ ಅನ್ನೋದು ಲಕ್ಷ್ಮಣ್ ಸವದಿ ಅವರ ಲೆಕ್ಕಾಚಾರ. ಯಾಕಂದ್ರೆ ಕಾಂಗ್ರೆಸ್ನ ಸುಮಾರು 40,000ಕ್ಕೂ ಹೆಚ್ಚು ಮತಗಳಲ್ಲಿ ಫಿಕ್ಸೆಡ್ ವೋಟರ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮಣ್ ಸವದಿ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗೋದ್ರಿಂದ ತಮ್ಮ ಆಪ್ತ ಬಳಗ, ಅಭಿಮಾನಿಗಳು, ಆಪ್ತ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದಿಂದ ಇವರ ಜೊತೆ ಬರ್ತಕ್ಕಂಥ ವಲಸಿಗರು ಸೇರಿದಂತೆ ಕಾಂಗ್ರೆಸ್ನ ಮತಗಳು ಸೇರಿದ್ರೆ ಗೆಲ್ಲುವುದು ಸುಲಭ ಅನ್ನೋದು ಕೂಡ ಲಕ್ಷ್ಮಣ್ ಸವದಿ ಅವರ ಲೆಕ್ಕಾಚಾರ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಕೂಡ ಲಕ್ಷ್ಮಣ್ ಸವದಿ ಅನಿವಾರ್ಯ. ಯಾಕಂತ ಹೇಳಿದ್ರೆ ಅಥಣಿಯಿಂದ 1 ಸೀಟ್ ಬರೋ ಜೊತೆಗೆ ಅಕ್ಕಪಕ್ಕ ಕ್ಷೇತ್ರಗಳು ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ. ಹಾಗಾಗಿ ಲಕ್ಷ್ಮಣ್ ಸವದಿ ಜೊತೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಸುದೀರ್ಘ ಅವರಿಗೆ ಚರ್ಚೆಯನ್ನ ಮಾಡ್ತಿರುವಂತದ್ದು. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.